ರೋಟರಿ ಕ್ಲಬ್ ಮಂಗಳೂರು ಉತ್ತರದ ನಿರಲ್ಟ್ ವಾರ್ಷಿಕ ವೃತ್ತಿಪರ ಸೇವಾ ಪ್ರಶಸ್ತಿ ಪ್ರದಾನ ಲೇಸ್ ಲಾಲ್ಬಾಗ್ದ ರೋಟರಿ ಬಾಲಭವನಡು ಅಂಗಾರ ಬೇಡ ನಡೆದನು. ಈ ಪೊರ್ತು ಸಾಧಕರು ಅಗ್ನಿಶಾಮಕ ದಳದ ಶ್ರೀ ರವೀಂದ್ರಯ್ಯು, ಜಿಲ್ಲಾ ಗೃಹರಕ್ಷಕ ದಳದ ಗೃಹರಕ್ಷಕಿಯರು ಶ್ರೀ ಸುರೇಶ್ ಶೇಟ್, ಲೇಡಿಗೋಷನ್ ಆಸ್ಪತ್ರೆದ ನರ್ಸ್ ಶ್ರೀಮತಿ ಹಂಸಾ ವರ್ಮಾ, ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಜ್ಯೋತಿ ಶ್ರೀ ಗಣೇಶ್, ಕೆಎಸ್ಆರ್ಟಿಸಿ ಬಸ್ ಚಾಲಕರು ಶ್ರೀ ಪಾಂಡುರಂಗ ಮೊಕಲೆದು ಮಾನವಿಗೆ ಸಂದಾಯರು. ಅರ್ಥವರಲ್ಲಿದ್ದೆ 3 years, ಟೋಟಲ್ 25 years ಸರ್ವಿಸ್ ಮಾಡ್ತಾ ಇದ್ದೇನೆ. ಸೊ ನನ್ನನ್ನು ಗುರುತಿಸಿ ನಮಗೆ ಈ ಅವಾರ್ಡ್ ಕೊಟ್ಟದಕ್ಕೆ ರೋಟರಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನನ್ನನ್ನು ಗುರುತಿಸಿದ ಲೇಡಿಗೋಷನ್ ಆಸ್ಪತ್ರೆಯವರಿಗೂ ಹಾಗೂ ನನ್ನ ಮೇಲಾಧಿಕಾರಿಗಳಿಗೂ ಅವರಿಗೆ ಈ ಸಮಯದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರ್ಯಕ್ರಮದ ಮಲ್ಲವಿನೇರಾದ ಪಾಲ್ಪಡೆಯಿನ ದಂತ ವೈದ್ಯರು, ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಮಾನವಿಗೆ ಪಡೆ ನಕ್ಲಿನ ಜವಾಬ್ದಾರಿ ನಾನಲಾತು ಜಾಸ್ತಿ ಆಗುಂಡು ನಿಕ್ಲು ನಾನಲಾತು ಸೇವೆ ಮಲ್ಪಲೆ ಬಂದು ತೆರಿಪಾಯರು. ಇನ್ನೊಂದು ವಿಚಾರ, ಕಳೆದ 15 ದಿನಗಳ ಹಿಂದೆ ನನಗೆ ಒಂದು ಲೆಟರ್ ಬಂದಿತ್ತು. ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಒಳ್ಳೆ ಹೋಮ್ ಗಾರ್ಡ್ಗಳನ್ನ ಗುರುತಿಸಿ ಕಳುಹಿಸಿ ಕೊಡಿ ಅಂತ ಹೇಳಿ. ಸೊ ಈಗಿನ ಕಾಲದಲ್ಲಿ ಎಲ್ಲ ಪ್ರಶಸ್ತಿಗಳು ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಪ್ರಶಸ್ತಿ ತಗೊಳ್ಳೋದು. ಪ್ರತಿಯೊಬ್ಬರು ದಿನ ಪೇಪರ್ ತೆಗೆದ್ರೆ ಒಂದು ಪ್ರಶಸ್ತಿ ಒಬ್ಬರಿಗೆ ಇರ್ತದೆ. ಸೊ ಹಣ ಕೊಟ್ಟು ಪ್ರಶಸ್ತಿ ಪಡೆಯುವಂತಹ ಕಾಲದಲ್ಲಿ ತುಂಬಾ ಪಾರದರ್ಶಕವಾಗಿ ನೀವು ನಮಗೆ ಲೆಟರ್ ಬರೆದಿದ್ದೀರಾ. ನಾವು ಯಾವುದೇ ಜಾತಿ, ಮತ, ಧರ್ಮ, ಹಿಂದೂ, ಮುಸಲ್ಮಾನ, ಕ್ರಿಸ್ತನ್ ನೋಡದೆ ಯಾರು ನಿಷ್ಕಾಮ ಸೇವೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರನ್ನ ಗುರುತಿಸಿ ನಾವು ನಿಮಗೆ ಕಳಿಸಿರುವಂತದ್ದು. ನಮ್ಮ ಇಲಾಖೆಯಿಂದ ನಾನು ಸುರೇಶ್ ಶೇಟ್ ಅವರನ್ನ ಕಳಿಸಿದ್ದೇನೆ. ಬಹುಶಃ ಕೂತ್ಕೊಳ್ಳಿ. ಅವರು ನನ್ನ ತಂದೆಯ ಪ್ರಾಯದವರು. ನನ್ನ ವಯಸ್ಸು ಸ್ವಲ್ಪ ಜಾಸ್ತಿಯಾಗಿ ಕಾಣ್ತದೆ, ಹೆರಿಡಿಟರಿ ಅದು. ನಾನು ವೃತ್ತಿಯಲ್ಲಿ ದಂತವೈದ್ಯ ಅಂತ ಅವರು ಹೇಳಿದ್ರು. ನಾನು ದಂತವೈದ್ಯಕ್ಕೆ ಕಲಿತ ಮೇಲೆ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ಆದರೆ ಬೇಸಿಕಲಿ ಡೆಂಟಲ್ ಸರ್ಜನ್. ನಗಿಸುವುದೇ ನಮ್ಮ ಧರ್ಮ ಮತ್ತು ನಮ್ಮ ಕರ್ಮ. ನಮ್ಮಲ್ಲಿ ಬರುವ ಎಲ್ಲ ಪೇಷಂಟ್ಗಳನ್ನು ನಗಿಸುವುದೇ ನಮ್ಮ ಧರ್ಮ. ನಾವು ಹೊಟ್ಟೆ ತುಂಬಿಸಿಕೊಳ್ಳುವುದೇ ನಿಮ್ಮಂತವರ ಹಲ್ಲು ಕಿಸಿದು ನಾವು ಹೊಟ್ಟೆ ತುಂಬಿಸಿಕೊಳ್ಳುವಂಥದ್ದು. ಇವತ್ತು ಬಹಳ ಸಂತೋಷ ಆಯಿತು. ಅಂತಹ ನಮ್ಮನ್ನೇ ನಗಿಸುವಂತ ಮಹಾನುಭಾವ ಇಲ್ಲಿದ್ದಾರೆ. ಅಂತ ದಂತ ವೈದ್ಯರನ್ನು ಸಹ ಬಹುಶಃ ನಾನೇ ನನ್ನ ಪೇಷಂಟ್ ನೋಡುವ ಖಂಡಿತ ಇವರು ನೆನಪಾಗ್ತದೆ. ಬಹುಶಃ ಕನಸಲ್ಲೂ ಅವ್ರು ಕಾಡ್ತಾರೆ. ಖುಷಿ ಆಯ್ತು ನನಗೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೋಗ ಇಲ್ಲದ ಮನುಷ್ಯರೇ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ರೋಗ. ಅದಕ್ಕೆ ನಮ್ಮ ವೈದ್ಯ ಸಮುದಾಯದ ಲಿವಿಂಗ್ ಗಾಡ್ ಅಂತ ನಾವು ಹೇಳ್ತೇವೆ. ರೋಲ್ ಮಾಡೆಲ್ BM ಹೆಗ್ಡೆ ಅವರು ಒಂದು ಮಾತು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನಾನು ಪುಸ್ತಕ ತೆಗೆದು ನೋಡಿದ್ರೆ ವಾಟ್ ಈಸ್ ಹೆಲ್ತ್ ಅಂತ ಹೇಳಿ. ಹೆಲ್ತ್ ಅಂದ್ರೆ ಆಬ್ಸೆನ್ಸ್ ಆಫ್ ಡಿಸೀಸ್. ರೋಗ ಇಲ್ಲದವನೇ ಆರೋಗ್ಯವಂತ ಅಂತ ಇತ್ತು. ಹೀಗಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನಿಗೆ ಏನಾದ್ರು ಎಷ್ಟು BP ಉಂಟು, ಎಷ್ಟು ಶುಗರ್ ಉಂಟು ಅಂತ ಹೇಳಿ. BP, ಶುಗರ್, ಏನಾದ್ರೂ ಒಂದು ರೋಗ, ಖಿನ್ನತೆ ಏನಾದ್ರೂ ಒಂದು ಇರ್ತದೆ. ಸ್ಟಾಟಿಸ್ಟಿಕ್ಸ್ ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಬೆಂಗಳೂರಿನಲ್ಲಿ every 5th person is a diabetic person, every 4th person is a hypertensive patient. ಸೊ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸೊ ನೀವು ಯಾರನ್ನೇ ಕೇಳಿದ್ರೆ ಏನಾದ್ರೂ ಒಂದು ರೋಗವನ್ನ ನೀವು ಬಳಲ್ತಾ ಇರ್ತೀರಾ. ಆದ ಕಾರಣ WHO ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೆಲ್ತ್ ಡೆಫಿನಿಷನ್ ಅನ್ನೇ ಚೇಂಜ್ ಮಾಡುತ್ತೆ. ಹೆಲ್ತ್ ಈಸ್ ಎಂಥೂಸಿಯಾಸಮ್ ಟು ವರ್ಕ್. ಕೆಲಸ ಮಾಡ್ಲಿಕ್ಕೆ ಇರುವ ಹುಮ್ಮಸ್ ಇದೆಯಲ್ಲ ಅದನ್ನೇ ಹೆಲ್ತ್ ಅಂತ ನಾವು ಹೇಳೋದು. ನಿಮಗೆ BP ಇರ್ಲಿ, ಡಯಾಬಿಟಿಸ್ ಇರ್ಲಿ, ಯಾವುದೇ ಇದ್ರು ಸಹ ಬೆಳಿಗ್ಗೆ ಎದ್ದು ಯಾನಿನಿ ಬೇಲೆಗೆ ಪೋಡು ಅಂತ ಖುಷಿ ಆದ್ರೆ ನೀವು ಹೆಲ್ತಿ. ಯಾನಿನಿ ಬೇಲೆಗೆ ಪೋಡ ಅಂತ ಹೇಳಿದ್ರೆ ನೀವು ಅನ್ಹೆಲ್ತಿ. ನನಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳೋ ಹುಮ್ಮಸ್ಸು ನಿಮ್ಗಿದ್ರೆ ನೀವು ಹೆಲ್ತಿ. ನಾನು ಹೋಗ್ಲೇಬೇಕಾ ಇವತ್ತು, ನಾನು ರಜೆ ಮಾಡ್ಬೋದಲ್ಲ ಅಂತ ನಿಮ್ ಮನಸ್ಸಿಗೆ ಬಂದ್ರೆ ನೀವು ಅನ್ಹೆಲ್ತಿ. ಸೊ ಇಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂತಹ ಕಾಲಘಟ್ಟದಲ್ಲಿ ಕಳೆದ 38 ವರ್ಷಗಳಿಂದ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸುರೇಶ್ ಶೇಟ್, ನಾನು ನಮ್ಮ ಹೋಮ್ ಗಾರ್ಡ್ ಇಲಾಖೆಯಲ್ಲಿ ಬಹುಶಃ ಒಂದು 25 ಕಮಾಂಡೆಂಟ್ಗಳು ಆಗಿರ್ಬೋದು. ಎಷ್ಟನೇ ಕಮಾಂಡೆಂಟ್ ಅಂತ ನನಗೆ ಗೊತ್ತಿಲ್ಲ. ಅಂತಹ ಕಾಲದಲ್ಲಿ ಸುಮಾರು 8 ಕಮಾಂಡೆಂಟ್ಗಳ ಕೆಳಗೆ ಕೆಲಸ ಮಾಡಿದಂತ ಸುರೇಶ್ ಶೇಟ್ ಅವರು ವೃತ್ತಿಯಲ್ಲಿ ನಾಗಪಾತ್ರಿ. ನೀವೆಲ್ಲ ನಾಗಮಂಡಲ ನೋಡಿರ್ಬೋದು ಅಂತ ಅನ್ಕೊಂಡಿದ್ದೀರಿ. ಒಬ್ಬ ನಾಗಪಾತ್ರಿಯಾಗಿ ನಮ್ಮ ಇಲಾಖೆಯಲ್ಲಿ ನಿಷ್ಕಾಮ ಸೇವೆ ಹೇಳಿದ್ರೆ ₹1 ಸಂಬಳಕ್ಕೆ ಕೆಲಸ. ಈಗ ₹380 ಸಂಬಳ ಇರೋದು. ಸಂಬಳ ಅಲ್ಲ, ಗೌರವಧನ.
ಅಂತಹ ಸೇವೆಯನ್ನ ಇವತ್ತು ಸಮಾಜಕ್ಕೆ ನೀಡಿದವ್ರನ್ನ ಇವತ್ತು ನೀವು ಗುರುತಿಸ್ತಾ ಇದ್ದೀರಾ, ಅದು ನನಗೆ ಸಂತೋಷ. ವೃತ್ತಿಪರ ಸೇವಾ ಪ್ರಶಸ್ತಿ, ವೊಕೇಶನಲ್ ಅವಾರ್ಡ್, ನನಗೆ ತಿಳಿದು ಬಹಳ ಸಂತೋಷ ಆಯಿತು. ಯಾರು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನ ಗುರುತಿಸಿ ನೀವು ಅವರನ್ನ ಗೌರವಿಸ್ತೀರಲ್ಲ. ಒಬ್ರು ನರ್ಸ್, ವೈದ್ಯನಾಗಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ನರ್ಸ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಎ ಗುಡ್ ನರ್ಸ್ ಇಸ್ ಕಾಂಟ್ರಿಬ್ಯೂಟರಿ ಟು ದ ಸಕ್ಸಸ್ ಆಫ್ ದ ಆಪರೇಷನ್. ನರ್ಸ್ ಇಲ್ಲದೆ ನಾವು ಯಾವುದೂ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಅಂತಹ ನರ್ಸ್ಗಳನ್ನ ನೀವು ಗುರುತಿಸಿದ್ದೀರಾ, ಅಂಗನವಾಡಿ ಕಾರ್ಯಕರ್ತರನ್ನು ನೀವು ಗುರುತಿಸಿದ್ದೀರಾ. ಬಸ್ ಡ್ರೈವರ್ ಅವರು ಎಲ್ಲರ ಜೀವ ಹಿಡ್ಕೊಂಡು ವಾಹನದಲ್ಲಿ ನಂಬ್ತಾರೆ, ಅತ್ಯಂತ ಹೆಚ್ಚು ನಾವು ನಂಬುವಂತ ವ್ಯಕ್ತಿ, ಅಂತವ್ರನ್ನ ನೀವು ಗುರುತಿಸಿದ್ದೀರಾ. ಹಾಗೆ ಅಗ್ನಿಶಾಮಕ ದಳ, ನಮ್ಮ ಕೋ ಇನ್ಸ್ಟಿಟ್ಯೂಷನ್, ನಾವು ಫೈರ್ ಮತ್ತೆ ಹೋಮ್ ಗಾರ್ಡ್ ಅಂದ್ರೆ ಅಣ್ಣ ತಮ್ಮದು ಕಸಿನ್ಸ್. ಸೊ ಅಂತಹ ಇಲಾಖೆಯವ್ರನ್ನ ನೀವು ಗುರುತಿಸಿ ಇವತ್ತು ಬೇರೆ ಬೇರೆ ಇಲಾಖೆಯನ್ನ ಗುರುತಿಸಿ ನೀವು ಅವರನ್ನ ಗೌರವಿಸಿದ್ದೀರಲ್ಲ, ನಾನು ಎಲ್ಲರ ಪರವಾಗಿ, ಸಮಾಜದ ಪರವಾಗಿ ನಿಮಗೆ, ರೋಟರಿ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಈಗ ಕಮರ್ಷಿಯಲೈಸೇಷನ್ ಆಗಿದೆ ಎಲ್ಲ ವೃತ್ತಿಯೂ ಅಷ್ಟೇ. ಅದು ವೈದ್ಯಕೀಯ ವೃತ್ತಿ ಇರ್ಬೋದು, ಶಿಕ್ಷಕ ವೃತ್ತಿ ಆಗಿರ್ಬೋದು. ಎಜುಕೇಶನ್ ಇಸ್ ಬಿಕಮ್ ಕಮರ್ಷಿಯಲೈಸೇಷನ್, ಬಿಸ್ನೆಸ್. ವೈದ್ಯಕೀಯ ವಿಚಾರಕ್ಕೆ ಬಂದ್ರು ಸಹ ಅದು ಸಹ ಕಮರ್ಷಿಯಲೈಸ್ ಆಗಿದೆ. ಇಂತಹ ಕಾಲಘಟ್ಟದಲ್ಲಿ ಅವಾರ್ಡ್ಗಳು ಕಮರ್ಷಿಯಲೈಸೇಷನ್. ರಾಜ್ಯೋತ್ಸವ ಪ್ರಶಸ್ತಿಗೆ 1 ಲಕ್ಷ, ಈಗ ಒಂದು ಟ್ಯಾಗ್ ಇದೆ, ಒಂದೊಂದು ಪ್ರಶಸ್ತಿಗೆ ಒಂದೊಂದು ಟ್ಯಾಗ್ ಇದೆ. ಯಾರು ದುಡ್ಡಿದ್ದವರಿಗೆ ಅವರಿಗೆ ಅವಾರ್ಡ್. ಇಂತಹ ಕಾಲಘಟ್ಟದಲ್ಲಿ ನಾವಿರುವಾಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇಂಥವ್ರನ್ನ ನೀವು ಗುರುತಿಸಿದ್ದೀರಾ, ಇಂಥವ್ರನ್ನ ಗುರುತಿಸಿ ನೀವು ಅವರನ್ನ ಸನ್ಮಾನ ಮಾಡೋದು ಬಹಳ ಶ್ಲಾಘನೀಯ. ನಾವು ಈ ಕಾರಣದಿಂದ ನಾನು ಬರ್ತೇನೆ ಅಂತ ಹೇಳಿದ್ವಿ. ಯಾಕೆಂದ್ರೆ ಬಹುಶಃ ನೀವು ಬೇರೆ ಬೇರೆ ಇಲಾಖೆಗಳು, ಈಗ ಅವ್ರು ಮಾತಾಡುವಾಗ ಅದೇ ಹೇಳಿದ್ರು, ಮೇಲಧಿಕಾರಿಯವರು ನನ್ನನ್ನು ಗುರುತಿಸಿದ್ದಾರೆ ಅಂತ ಹೇಳಿ. ಬಹುಶಃ ನೀವು ಟ್ರಾನ್ಸ್ಪರೆಂಟ್ ಆಗಿ ನೀವು ಅವರಿಗೆ ಬರೆದಿರ್ಬೋದು, ಅವರು ಸೆಲೆಕ್ಟ್ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಇಂತಹ ಒಂದು ಕ್ರಮ ತುಂಬಾ ಶ್ಲಾಘನೀಯ. ಇಂತಹ ಅವಾರ್ಡ್ ನಮ್ಮ ಸುರೇಶ್ ಶೆಟ್ಟರ್ ಅವರಿಗೆ ಸಾವಿರಾರು ಅವಾರ್ಡ್ ಬಂದಿದೆ. 38 ವರ್ಷಗಳಲ್ಲಿ ಎಷ್ಟೋ ಅವಾರ್ಡ್ ಅವರು ತಗೊಂಡಿದ್ದಾರೆ. ಆದ್ರೆ ಇವತ್ತು ಸಿಕ್ಕಂತ ಅವಾರ್ಡ್ ಬಹುಶಃ ಅವರು ಯಾವತ್ತು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತ ಅವಾರ್ಡ್ ಅಂತ ನಾನು ಅನ್ಕೊಳ್ತೇನೆ. ಸ್ವಾಮಿ ಅವರನ್ನು 17 ತಾರೀಕಿಗೆ ಸನ್ಮಾನ ಮಾಡಿ. ಹೌದೌದು, ಅದು ಗೊತ್ತು ನನಗೆ. ಪೇಜಾವರ ಸ್ವಾಮಿ ಅವರ ಸಮ್ಮುಖದಲ್ಲಿ ಮೊನ್ನೆ ಪರ್ಯಾಯದ ನೆಪದಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರು. ಬೇರೆ ಬೇರೆ ಇಲಾಖೆಗಳಲ್ಲಿ ಸನ್ಮಾನಗಳು ನಡೀತಾ ಇದೆ. ಆದ್ರೆ ಯಾವ ಸನ್ಮಾನಕ್ಕೆ ಬೆಲೆ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಬೆಲೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಅಂದ್ರೆ ಏನಂದ್ರೆ ಕೆಲವೊಂದು ಬೆಲೆ ಕೊಟ್ಟು ಬೆಲೆ ಪಡೀತಾರೆ. ಆ ತರ ಸನ್ಮಾನಗಳು ಜಾಸ್ತಿ ಆಗ್ತಾ ಇದೆ. ಇಂತಹ ಕಾಲಘಟ್ಟದಲ್ಲಿ ನೀವು ಮಾಡಿರೋ ಕೆಲಸವನ್ನ ನಾನು ಖಂಡಿತವಾಗಿ ಸಹ ಅದನ್ನ ಗುರುತಿಸಿದ್ರೆ, ನಿಮ್ಮನ್ನ ನಾನು ಇರೋ ವಿಚಾರವನ್ನು ಹೇಳದಿದ್ರೆ ತಪ್ಪಾಗ್ತದೆ ಅಂತ ಉದ್ದೇಶದಿಂದ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಇನ್ನು ರೋಟರಿ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇದೆ. ನಾನು ಯಾವುದೇ ಸಂಘ ಸಂಸ್ಥೆಗಳಿಗೆ ಸೇರಿದವನಲ್ಲ. ರೋಟರಿ ಇರ್ಬೋದು, JCA ಇರ್ಬೋದು, ಲಯನ್ಸ್ ಇರ್ಬೋದು, ನಾನು ಇಂತಹ ಸಂಘಗಳ ಮೆಂಬರ್ ಅಲ್ಲ. ಬಹಳಷ್ಟು ಇದೆ, ಬಹಳಷ್ಟು ಮಂದಿ ಹೇಳಿದ್ರು ನೀವು ಸೇರಬೇಕು ಬನ್ನಿ ಅಂತ ಹೇಳಿ. ಯಾವುದೇ ನನಗೆ ಅದರ ಬಗ್ಗೆ ದುರಭಿಪ್ರಾಯ ಇಲ್ಲ. ಆದ್ರೆ ನಾನು ಹಲವಾರು ಸಂಘಟನೆಗಳಲ್ಲಿ ಸೇರಿದ್ದೇನೆ. ರೆಡ್ ಕ್ರಾಸ್ ನ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ. ನಾನು NSS ನ ಕೋಆರ್ಡಿನೇಟರ್ ಆಗಿ ನಿಟ್ಟೆ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಹೋಮ್ ಗಾರ್ಡ್ಸ್ ನಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸಮಾಜಮುಖಿ ಚಿಂತನೆಗಳನ್ನ, ಸಮಾಜಮುಖಿ ಕೆಲಸಗಳನ್ನ ಮಾಡುವ ಎಲ್ಲ ಆರ್ಗನೈಸೇಷನ್ಗಳಲ್ಲೂ ನಾವು ಸೇರಿದ್ದೇವೆ. ನಮ್ಮಿಂದ ಕಿಂಚಿತ್ ಸೇವೆಯನ್ನ ನಾವು ನೀಡ್ತಾ ಇದ್ದೇವೆ. ವೈದ್ಯರು ಅಂದ್ರೆ 4 ಗೋಡೆಗಳ ನಡುವೆ AC ರೂಮಿನಿಂದ ಹೊರಗೆ ಬರೋದಿಲ್ಲ. ಬರೀ ತಮ್ಮ ಕ್ಷೇತ್ರ ಏನಿದೆ ಅದನ್ನು ಬಿಟ್ಟು ಹೊರಗೆ ಬರುವುದಿಲ್ಲ ಅಂತ ಅಪವಾದ ಇದೆ. ಆ ಅಪವಾದ ಆಗ್ಬಾರ್ದು ಅಂತ ಹೇಳಿ ಬಹಳಷ್ಟು ವೈದ್ಯರು ಈಗ ಬರ್ತಾರೆ. ಹೊರಬಂದು ತುಂಬಾ ವೈದ್ಯರಿದ್ದಾರೆ ಮಂಗಳೂರಿನಲ್ಲಿ. ಒಂದು ಪರಿಧಿಯನ್ನ ದಾಟಿ, ಲಕ್ಷ್ಮಣ ರೇಖೆಯನ್ನ ದಾಟಿ ಕೆಲಸ ಮಾಡುವಂತವರು. ಹೀಗಿರುವಾಗ ಲಯನ್ಸ್, ರೋಟರಿ ಮತ್ತೆ JCA ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನನ್ನ ರಕ್ತದಾನ ಮೊದಲ ಪುಸ್ತಕವನ್ನು ಲಯನ್ಸ್ ನವರೇ ಸ್ಪಾನ್ಸರ್ ಮಾಡಿದ್ರು. ಆ ಬಳಿಕ JCA ಅವರು ಸ್ಪಾನ್ಸರ್ ಮಾಡಿದ್ರು. ಬಳಿಕ ಅರವಿಂದ್ ಭಟ್ ಅಂತ ಹೇಳಿ, ಡಾಕ್ಟರ್ ಅರವಿಂದ್ ಭಟ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರು ಸಹ ದಂತ ವೈದ್ಯರು. ರೋಟರಿಯಲ್ಲೂ ಸಹ ನಾನು ರಕ್ತದಾನ ಜೀವದಾನ ಅಂತ ಹೇಳೋ ಬುಕ್ ಅನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ 1,000 ಪ್ರತಿಯನ್ನು ನಾವು ಹಂಚಿದ್ದೀವಿ. ಸೊ ರೋಟರಿ ಬಗ್ಗೆಯೂ ನನಗೆ ಬಹಳಷ್ಟು ಅಭಿಮಾನ ಇದೆ, ಪ್ರೀತಿ ಇದೆ. ಕೃಷ್ಣ ಶೆಟ್ಟಿ ಸರ್ ಅವರಿರುವಾಗ ನಾನು GSC ಪ್ರೋಗ್ರಾಮ್ಗೆ ನಾನು ಇಂಟರ್ವ್ಯೂಗೆ ಬಂದಿದ್ದೆ. ಬಹುಶಃ ಅವರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಗೊತ್ತಿದೆ ಅವರಿಗೆ. ಇದೇ ಹಾಲ್ನಲ್ಲಿ ನಾನು ಇಂಟರ್ವ್ಯೂಗೆ ಬಂದಿದ್ದೆ. ನಮ್ಮ 35 ವರ್ಷದ ಕೆಳಗಿನವರಿಗೆ ಅದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿ. ಬಹುಶಃ ಆ ಟೈಮ್ನಲ್ಲಿ ಅಮೆರಿಕದ ಜಾರ್ಜಿಯಾದಲ್ಲಿ ಇತ್ತು. ನಾನು ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಮತ್ತೆ ಡಾಕ್ಟರ್ ಭಾರವಿ ದೇರಾಜ್ ಅಂತ ಒಂದು 10-15 ಜನ ಬಂದಿದ್ವಿ. ಕಾರಣಾಂತರಗಳಿಂದ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಬೇಸರ ಇಲ್ಲ. ಆದ್ರೆ ನೀವು ಅಂತವರನ್ನ ಗುರುತಿಸಿ ಅವರನ್ನ ಪರದೇಶಕ್ಕೆ ಕಳುಹಿಸಿ ಈ ಕಲ್ಚರಲ್ ಎಕ್ಸ್ಚೇಂಜ್ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ. ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ನೀವು ರೋಟರಿನ ಮಾಡ್ತಾ ಇದ್ದೀರಾ, ಇವತ್ತು ಸಹ ಮಾಡಿದ್ದೀರಾ. ಆದ ಕಾರಣ
ನಿಮ್ಮ ಸಂಸ್ಥೆ ಮಾಡಿದಂತ ಕೆಲಸವನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ತೇವೆ. ಇವತ್ತು ಇವರ ಸನ್ಮಾನ ಪಡೆದುಕೊಂಡವರ ಜವಾಬ್ದಾರಿ ಮತ್ತಷ್ಟು ಜಾಸ್ತಿ ಆಗಿದೆ. ನಿಮ್ಮ ಜವಾಬ್ದಾರಿ ಇಲ್ಲಿಗೆ ಮುಗಿಲಿಲ್ಲ. ಅವರು ಬಹುಶಃ ಸುಮಾರು ಜನರನ್ನು ರಕ್ಷಿಸಿದ್ರು ಅಂತ ಹೇಳಿದ್ರು ಫೈರ್ ನಲ್ಲಿ ಇರುವಾಗ. ಬಹಳಷ್ಟು ಅವಾರ್ಡ್ಗಳು ಬಂದಿದೆ ಅಂತೇಳಿ. ಇವತ್ತು ನಿಮಗೊಂದು ಕಿವಿ ಮಾತು, ನಿಮಗೆ ನಾಳೆ ಕೆಲಸ ಮಾಡುವಾಗ ಇನ್ನೊಂದು ನಿಮಗೆ ಉತ್ತೇಜನ ಸಿಗ್ಬೇಕು. ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಅಂತ ಭಾವನೆ ನಿಮ್ಮಲ್ಲಿ ಬರಬೇಕು. ಇವತ್ತು ಸಿಕ್ಕಂತ ಅವಾರ್ಡ್ ಅದರ ವ್ಯಾಲ್ಯೂ ನೀವು ಮಾಡುವ ಕೆಲಸದ ಮೇಲೆ ಡಿಪೆಂಡ್ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಇನ್ನಷ್ಟು ಕೆಲಸಗಳನ್ನ, ನಮ್ಮ ಸುರೇಶ್ ಶೆಟ್ಟಿ ಇರ್ಬೋದು, ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡಲಿಕ್ಕೆ, ಸೇವಾ ಮನೋಭಾವವನ್ನು ಹೆಚ್ಚಿಸುವಂತಹ ಒಂದು ಮನೋವೃತ್ತಿ ನಿಮಗೆ ಬರಲಿ. ಅದಕ್ಕೆ ಇವತ್ತಿನ ಸನ್ಮಾನ ಒಂದು ಕಿಡಿಯನ್ನು ಹಚ್ಚಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ, ಪ್ರಾಮಾಣಿಕವಾಗಿ ಹೇಳಲಿಕ್ಕೆ. ನಾವು ವೃತ್ತಿಯ ಮೆಕ್ಯಾನಿಸಮ್ ಏಕತಾನತೆ ಅಂತ ಹೇಳ್ತೇವೆ. ನಾವು ಮೆಕ್ಯಾನಿಕಲ್ ಲೈಫ್ ನಲ್ಲಿ ಇರುವ ವೈದ್ಯರಿಗೆ ನಮ್ಗೆ ಇಂತಹ ಸಭೆ ಸಮಾರಂಭಗಳಿಗೆ ಬಂದಾಗ ನಿಮ್ಮಂತವರ ಜೊತೆ ಒಂದಷ್ಟು ಕಾಲ ಕೂತಾಗ ನಗಿಸುವವರು ನಮ್ಮ ಮುಂದೆನೇ ಇದ್ದಾರೆ. ಬಹಳಷ್ಟು ಸಂತಸ ಆಗಿದೆ. ಬರುವಾಗ ಒಂದು ಅಂಜಿಕೆ ಇತ್ತು, ನಾನು ಎಂತೆಂಥವ್ರು ಇರ್ತಾರೋ ಅಂತ ಹೇಳಿ. ಯಾವ ಬಹುಶಃ ನಿಮ್ಮಲ್ಲಿ ಎಲ್ಲ ಸ್ತರದ ಸಮಾಜದ ಸ್ತರದ ಜನರು ಇದ್ದಾರೆ. ವೈದ್ಯರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಬೇರೆ ಬೇರೆ ವೃತ್ತಿಯ ಜನರು. ಹೆಚ್ಚಾಗಿ ಸಮಾಜದ ಮೇಲ್ಸ್ತರದ ಜನರು ಇಂತಹ ಸಂಘಟನೆಗಳಿಗೆ ಸೇರುವಂತದ್ದು. ನಮ್ಮ ಹೋಮ್ ಗಾರ್ಡ್ ನಲ್ಲಿ ಆ ರೀತಿ ಇಲ್ಲ. ನಮ್ಮ ಹೋಮ್ ಗಾರ್ಡ್ ಅಂದ್ರೆ ನಿಮ್ಮದೇ ರೀತಿಯ ಒಂದು ಸಂಘಟನೆ. ನಮ್ಮಲ್ಲಿ ಕೂಲಿ ವರ್ಕರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಪ್ಲಂಬರ್ಸ್ ಇದ್ದಾರೆ, ಎಲೆಕ್ಟ್ರಿಷಿಯನ್ ಇದ್ದಾರೆ, ನಾಗಪಾತ್ರಿಗಳು ಇದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಯಾವುದೇ ಮತಭೇದ ಇಲ್ಲದೆ ನಿಷ್ಕಾಮ ಸೇವೆ, ಗೌರವಧನಕ್ಕಾಗಿ ಕೆಲಸ ಮಾಡುವಂತ ಸಂಘಟನೆಯ ನಮ್ಮ ಇಲಾಖೆಯ ಶೇಟನ್ನ ನೀವು ಗುರುತಿಸಿದ್ದೀರಾ. ಇಲಾಖೆಯ ಪರವಾಗಿ ನಿಮಗೆ ಮಗದೊಮ್ಮೆ ಧನ್ಯವಾದ ಹೇಳುತ್ತಾ, ಇವತ್ತು ಸನ್ಮಾನ ಪಡೆದಂತ ಎಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ಒಬ್ಬ ಸಮಾಜದ ಒಬ್ಬ ಸೇವಕನಾಗಿ ನಿಮಗೆ ನಾನು ಕಿವಿ ಮಾತು ಹೇಳ್ತೇನೆ. ನಿಮ್ಮ ಸನ್ಮಾನದ ಗೌರವವನ್ನ ಮತ್ತಷ್ಟು ಹೆಚ್ಚಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳುತ್ತಾ, ಇವತ್ತು ನನಗೆ ಇಲ್ಲಿ ಬಂದು ಒಂದಷ್ಟು ನಿಮ್ಮ ಜೊತೆ ನಮ್ಮ ಸಂತಸವನ್ನು ಹಂಚಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅರ್ಪಿಸುತ್ತಾ, ಮಾಜಿ ಅಧ್ಯಕ್ಷರು ರೊಟೇರಿಯನ್ ಡಾಕ್ಟರ್ ಸುದರ್ಶನ್ ಸಿಎಂ, ಕಾರ್ಯದರ್ಶಿ ರೊಟೇರಿಯನ್ ಶಿವರಾಜ್ ಕೆ, ರೊಟೇರಿಯನ್ ಎಂ ವಿಶ್ವನಾಥ್ ಶೆಟ್ಟಿ, ರೊಟೇರಿಯನ್ ವಸಂತ್ ಅಂಚನ್ ಇತ್ಯಾದಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕುಡ್ಲ ಉತ್ತರ ರೋಟರಿ ಕ್ಲಬ್ದ ಅಧ್ಯಕ್ಷರು ರೊಟೇರಿಯನ್ ನಯನ್ ಕುಮಾರ್ ಸುವರ್ಣ ರೋಟರಿ ಪ್ರಶಸ್ತಿದ ಬಗೆಟ್ಟು ಸೇವಾ ಕಾರ್ಯಕ್ರಮದ ಬಗೆಟ್ಟು ತಿಳಿಪಾಯರು. ತನ್ನ 3ನೇ ಅಂತಾರಾಷ್ಟ್ರೀಯ ವಾರ್ಷಿಕೋತ್ಸವದಂದು ಮುಂಬಯಿಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದ ತೀರ್ಥಹಳ್ಳಿ ವಿಶ್ವನಾಥ್ ಶೆಟ್ಟಿಗೆ ಲಯನ್ಸ್ ಅಂತಾರಾಷ್ಟ್ರೀಯ ನಿರ್ದೇಶಕ ಲಯನ್ಸ್ ಸಂತೋಷ್ ಶೆಟ್ಟಿಯವರು ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಗೌರವಿಸಿದ್ದಾರೆ. ಧನ್ಯವಾದ. ಅಭಿನಂದನೆಗಳು ವಿಶ್ವನಾಥ್ ಶೆಟ್ಟಿ. However, Rotary Dr. Arvind Desa has been given additional responsibility from the Controller of Examiner to Register of St. Aloysius Autonomous College. Congratulations, Dr. Arvind Desa. Our Annette Suhena won first prize in Siddhivinayaka Inter-District Chess Tournament held under 17 years category at Udupi. Suhena. Birthdays and greetings. Rotary Dr. Norman Mendoza and Anne Nancy celebrated their wedding anniversary on 6th Jan. Congratulations. Thank you. And Anuradha Shetty celebrated her birthday on 2nd Jan. And Shobha G. Shenoy, daughter of P.G. Shenoy, celebrated her birthday on 2nd Jan. And Akhilesh Radhakrishnan Rai celebrated his birthday on 4th Jan. ಕೋಶಾಧಿಕಾರಿ ರೊಟೇರಿಯನ್ ವಿಠಲ್ ಕುಡ್ವಾ ಸೊಲ್ಮೆ ಸಂದಾಯರು. ರೋಟರಿ ಕ್ಲಬ್ ಮಂಗಳೂರು ಉತ್ತರ ಸಂಪ್ರದಾಯದಂತೆ ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವ
ವೃತ್ತಿಪರ ಸೇವಾ ಪ್ರಶಸ್ತಿ ವಿತರಣಾ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀಯುತ ಮುರಳಿ ಮೋಹನ್ ಚಿಂತಾರು, ವೃತ್ತಿಯಲ್ಲಿ ವೈದ್ಯರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್, ಇವರಿಗೆ ನಮ್ಮ ರೋಟರಿ ಕ್ಲಬ್ ಉತ್ತರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.